ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ದಾವಣಗೆರೆ ಮಹಾನಗರ ಪಾಲಿಕೆ ಅಂದರೆ ಸ್ಮಾರ್ಟ್ ಸಿಟಿ ದಾವಣಗೆರೆ, ಈ ನಮ್ಮ ಸ್ಮಾರ್ಟ್ ಸಿಟಿ ದಾವಣಗೆರೆ ಮಹಾನಗರ ಪಾಲಿಕೆ ಇವರ ಬೇಜವಾಬ್ದಾರಿ, ಈ PWD ಇಲಾಖೆಯವರ ಬೇಜವಾಬ್ದಾರಿ. ಇವರು ಎಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ಎಲ್ಲಿ ಅವ್ಯವಸ್ಥೆ ಮಾಡ್ತಾಯಿದ್ದಾರೆ, ನಾವು ನಿಮಗೆ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಇದರದ್ದು ಇಂಚಿಂಚು ಸಹ ನಿಮಗೆ ವ್ಯವಸ್ಥೆ ಹಾಗೂ ಅವ್ಯವಸ್ಥೆ ತೋರಿಸ್ತೀವಿ, ವೀಕ್ಷಿಸಿ. ಹದಡಿ ರಸ್ತೆಯಲ್ಲಿ ಇರುವಂಥ ಈ PB ರಸ್ತೆ, ಹದಡಿ ರಸ್ತೆ ಇನ್ನೂ ಈಗ ಮತ್ತೆ ಕಾಮಗಾರಿ ಶುರು ಮಾಡಬೇಕಂತಂದರೆ ಇನ್ನೂ ಸುಮಾರು ದಿನಗಳು ಬೇಕು. 4 ತಿಂಗಳ, 6 ತಿಂಗಳ, 10 ತಿಂಗಳ ಬೇಕಾಗುತ್ತೆ. ಇಲ್ಲಿರುವಂತಹ ಗುಂಡಿಗಳು ಇವರಿಗೆ ಮುಚ್ಚಕ್ಕಾಗ್ತಾ ಇಲ್ಲ. ಜನ ಅಪಘಾತ ಆಗಿ ಆಸ್ಪತ್ರೆ ಸೇರ್ತಾ ಇದ್ದಾರೆ, ಅದ್ರ ಬಗ್ಗೆ ಇವರಿಗೆ ಗಮನ ಇಲ್ಲ. ಇದೇ ರೋಡಲ್ಲಿ ಅವರು ಸಹ ಅಡ್ಡಾಡ್ತಿರ್ತಾರೆ. ಈ PWD ಇಲಾಖೆಯವರು ಅಡ್ಡಾಡ್ತಾ ಇದ್ದಾರೆ, ಮಹಾನಗರ ಪಾಲಿಕೆಯವರು ಅಡ್ಡಾಡ್ತಾ ಇದ್ದಾರೆ. ಅಂದರೆ ಇದು ಅವರಿಗೆ ಕಾಣಿಸ್ತಾ ಇಲ್ಲ. ಯಾರ ಜನ ಆಸ್ಪತ್ರೆ ಸೇರಲಿ, ನಾವಂತೂ ಸೇಫಾಗಿರಬೇಕು, ಯಾಕಂದರೆ ಅವರು ಸೇಫಾಗಿದ್ದಾರೆ, ಇದು ಅವರಿಗೆ ಕಾಣ್ತಾ ಇಲ್ಲ. ಒಂದು. ಆಮೇಲೆ ಮಹಾನಗರ ಪಾಲಿಕೆಯವರು, ಈ ಆಯುಕ್ತರೇನಿದ್ದಾರೆ, ಮಹಾನಗರ ಪಾಲಿಕೆ ಆಯುಕ್ತರು, ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಎಲ್ಲಿ ಮೂಲ ವ್ಯವಸ್ಥೆ ಕೆಟ್ಟೋಗ್ತಾ ಇದೆ ಅಂತ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಡೀ ನಮ್ಮ ದಾವಣಗೆರೆಯಲ್ಲಿ ಫುಟ್ಪಾತ್ ಅಕ್ವೇರ್ ಆಗಿದ್ದಾವೆ, ಎಲ್ಲರೂ ಲಾಕ್ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಅವರ ಏನು ಅಂಗಡಿಗಳು ಇದ್ದಾವೆ, ಅವರ ಶೋರೂಮ್ಗಳು, ಅಂಗಡಿಗಳು, ಅವರ ಕೆಲವೊಂದು ವಸ್ತುಗಳನ್ನು ಹೊರಗಡೆ ಇಟ್ಟು ಅವರು ಶೋ ಮಾಡ್ತಾಯಿದ್ದಾರೆ. ಅಲ್ಲಿ ಏನು ಪಬ್ಲಿಕ್ ಅಡ್ಡಾಡಬೇಕು ಆ ಫುಟ್ಪಾತ್ ಮೇಲೆ, ಅವರು ಫುಟ್ಪಾತ್ ಮೇಲೆ ಅಡ್ಡಾಡ್ತಾ ಇಲ್ಲ. ಫುಟ್ಪಾತಲ್ಲಿ ಹೋಗುವಂಥ ಸಾರ್ವಜನಿಕರು, ಜನಗಳು ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಈ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಗಾಡಿ ಅಡ್ಡತ್ತಿಡ್ಡೆ ನಿಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಈ ಮಹಾನಗರ ಪಾಲಿಕೆಯವರಿಗೆ, PWD ಇಲಾಖೆಯವರಿಗೆ ಮನವಿ ಮೇಲೆ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರೂ ಏನು ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದೆ, ಎಲ್ಲರೂ ಬಂದು ದೂರು ಕೊಡಲ್ಲ, ಕಂಪ್ಲೇಂಟ್ ಕೊಡಲ್ಲ. ಈ ಥರ ವ್ಯವಸ್ಥೆ ಅವ್ಯವಸ್ಥೆ ಆಗ್ತಾ ಇದೆ, ತಾವು ಗಮನ ಹರಿಸಿ ಅಂತ ಯಾರು ಕೊಡ್ತಾ ಇದ್ದಾರೆ, ಒಬ್ಬರು ಇಬ್ಬರ ಮೇಲೆ, ಅವ್ರ ಮೇಲೆ ಅದು ಏನು ಕೊಟ್ಟಿರ್ತಾರೆ ಆ ಮುಖಾಂತರನಾದರೂ ಅವರು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಅವರು ಕ್ರಮ ತಗೊಳಲ್ಲ. ಇದೇ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಸಂಸ್ಥಾಪಕರಾದಂಥ ಸೈಯದ್ ನೌಶಾ ಅವರು 1000 ಸತಿ ಮನವಿ ಮಾಡಿದ್ದಾರೆ. 1000 ಸತಿ ಈ ಗುಂಡಿಗಳದು, ಆಮೇಲೆ ಇಲ್ಲಿ ಏನು ರೋಡ್ ಜಾಮ್ ಆಗ್ತಾ ಇದೆ, ಈ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ, ಎಲ್ಲದರ ಮನವಿ ವಾಟ್ಸಪ್ ಮುಖಾಂತರ ಕೊಟ್ಟಿದ್ದಾರೆ. ಅದರ ದಾಖಲೆ ಸಹ ನಮ್ಮ ಹತ್ರ ಇದೆ. ಆದ್ರೂ ಸಹ ಇವರು ಗಮನ ಹರಿಸ್ತಾ ಇಲ್ಲ. ಯಾಕೆ ಹರಿಸ್ತಾ ಇಲ್ಲ? ಒಂದು ಸ್ಮಾರ್ಟ್ ಸಿಟಿ ದಾವಣಗೆರೆ ಅಂತಂದರೆ ಏನು? ಸ್ಮಾರ್ಟ್ ಅಂದರೆ ಏನು? ಸ್ಮಾರ್ಟ್ ಸಿಟಿ ಅಂದರೆ ಕನ್ನಡದಲ್ಲಿ ಒಂದು ಸುಂದರವಾದ ನಗರ. ಈ ಸ್ಮಾರ್ಟ್ ಸಿಟಿ ಯೋಜನೆಗೆ ಕೋಟ್ಯಾಂತರ ಬಂದಿದ್ದಾವೆ ಹಣ. ಆದರೆ ಇವರು ಯಾವ ಥರ ಸದುಪಯೋಗ ಪಡಿಸ್ಕೋಬೇಕಂತ ಇವರಿಗೆ ಗೊತ್ತಾಗ್ತಾ ಇಲ್ಲನೋ, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈ ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳು ಏನಿದಾರಲ್ಲ, ಯಾವ ಟೈಮಿನಲ್ಲಿ ನಾವು ವ್ಯವಸ್ಥಿತವಾಗಿ ನಾವು ಈ ಕಾಮಗಾರಿಗಳು ನಡೆಸಬೇಕಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ಹೇಳ್ಬೇಕಂತಂದರೆ, ಒಂದು ಜಲಸಿರಿ ಯೋಜನೆ ಒಂದು ಕಾಮಗಾರಿ ಶುರುವಾಗಿದೆ ಅಂದರೆ, ಒಂದು ಸಪೋಸ್ ಈ ದಕ್ಷಿಣದಲ್ಲಿ ಶುರುವಾಗಿದೆ ಅಂತ ಅಂದ್ಕೊಳ್ಳಿ. ಈ ಅಲ್ಲಿಂದ ಕಾಮಗಾರಿ ಮುಗಿಸ್ಕೊಂಡು ಉತ್ತರದಲ್ಲಿ ಬರ್ತಾರೆ, ಈ ಭಾಗಕ್ಕೆ ಬರ್ತಾರೆ. ಸುಮಾರು ಒಂದು 4-5 ತಿಂಗಳ ಆಗ್ಬೋದು. ಅಲ್ಲಿವರೆಗೂ ಇವರು ಸಮಾಧಾನ ಮಾಡಲ್ಲ. ಈ 4-5 ತಿಂಗಳಲ್ಲಿ ಬರ್ತಾ ಇದೆ ಅಂತ ಇವರಿಗೆ ಗೊತ್ತಿದ್ರೂ ಸಹ ಇಲ್ಲಿ CC ರೋಡ್ ಹಾಕಿಬಿಡ್ತಾರೆ. ಇಲ್ಲಿ CC ರಸ್ತೆ ಕಾಮಗಾರಿ ಮುಗಿದ ತಕ್ಷಣ ಮತ್ತೆ ಜಲಸಿರಿಯವರು ಬರ್ತಾರೆ, ಮತ್ತೆ ಹೊಡಿತಾರೆ ರೋಡ್. ಇವರು ಮುಗಿದ ಮೇಲೆ ಮತ್ತೆ ಮುಗಿಸ್ತಾರೆ. ಆಮೇಲೆ ಮತ್ತೆ ಒಂದು ಕೇಬಲ್ನವ್ರು ಬರ್ತಾರೆ, ಆಮೇಲೆ ಡ್ರೈನೇಜ್ನವರು ಬರ್ತಾರೆ. CC ರಸ್ತೆ ಹಾಕೋದು ಒಡೆಯೋದು, ಹಾಕೋದು ಒಡೆಯೋದು. ಇವರು ಸ್ಮಾರ್ಟ್ ಸಿಟಿ ಅಂದರೆ ಇವ್ರ ಹತ್ರ ಒಂದು ಪ್ಲಾನ್ ಇರಬೇಕು. ಅದು ಯಾವ ಪ್ಲಾನ್ ಅಂತ ಮೊನ್ನೆ ನಮ್ಮ ಸಂಸದರಾದಂಥ ಪ್ರಭಾ ಮೇಡಮ್ ಅವರು
ಜಿಲ್ಲಾ ಚಿಗಟೇರಿ ಆಸ್ಪತ್ರೆ ಉದ್ಘಾಟನೆಗೇನು ಆರೋಗ್ಯ ಸಚಿವರು ಬಂದಿದ್ರಲ್ಲ, ಆವಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಅದು ಏನಂತ ಅಂದರೆ ಮಾಸ್ಟರ್ ಪ್ಲಾನ್. ಈ ಮಾಸ್ಟರ್ ಪ್ಲಾನ್ ಇವ್ರ ಹತ್ರ ಇಲ್ಲಿರ್ಬೋದು, ಅದು ಅವರಿಗೆ ಕೇಳಿ ತಿಳ್ಕೊಂಡಿದ್ರೆ ಚೆನ್ನಾಗಿರ್ತೈತೆ ಅನ್ನೋದು. ಈ ಮಾಸ್ಟರ್ ಪ್ಲಾನ್ ಇಲ್ಲಿದ್ದೇ ಇವರು ವರ್ಕ್ ಮಾಡ್ತಾರೆ. ಇದು ಕಾಮಗಾರಿಗಳೈತಲ್ಲ ಹಾಕೋದು ಹೊಡೆಯೋದು. ಇದನ್ನು ಯಾರಪ್ಪನ ದುಡ್ಡಲ್ಲ ಇದು. ಈ ಸಾರ್ವಜನಿಕರು ಜನಗಳು ತೆರಿಗೆ ಕಟ್ಟಿರುವಂಥ ಹಣ. ಈ ತೆರಿಗೆ ಕಟ್ಟಿರುವಂಥ ಹಣನ ನೀವು ಯಾವ ಥರ ಚಿಂದಿ ಉಡಾಯಿಸ್ತಾ ಇದ್ದೀರ ಅಂತಂದರೆ ನಿಮಗೆ ಯಾರ ಬಗ್ಗೆನೂ ನಿಮಗೆ ಹೆದರಿಕೆನೇ ಇಲ್ಲ. ಹೌದು, ನಾವು ಇದನ್ನು ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀವಿ, ನಾವು ಯಾವ ಥರ ಸದ್ಬಳಕೆ ಮಾಡ್ಕೋಬೇಕು, ಯಾವ ಥರ ಮಾಡ್ಕೋಬೇಡ್ದಂತ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಸಹ ಗೊತ್ತಾಗ್ತಾ ಇಲ್ಲ, ಈ PWD ಇಲಾಖೆಯವರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿಮಗೆ ಈ ಕೆಲಸ ಮಾಡೋಕ್ಕೆ, ವ್ಯವಸ್ಥಿತವಾಗಿ ಕೆಲಸ ಮಾಡೋಕ್ಕೆ ನಿಮ್ಮ ಮೇಲೆ ಏನಾದರೂ ಒತ್ತಡ ಇದೆಯಾ? ಆ ಅಂಗಡಿಗಳಿಗೆ ಏನು ಹೇಳಬೇಡ್ರಿ, ಅವರು ನಿಮಗೆ ಬೇಕಾದರು, ಆ ಥರ ಏನಾದರೂ ನಿಮಗೆ ಒತ್ತಡ ಇದೆಯಾ? ಒತ್ತಡ ಇದ್ದರೆ ಹೇಳಿ, ನಮಗೆ ಈ ಥರ ಒತ್ತಡ ಇದೆ, ನಿಮಗೆ ಹೇಳೋಕ್ಕಾಗಲಿಲ್ಲ ಅಂತಂದರೆ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ನಮಗಾದರೂ ಕರೀರಿ, ಈ ನಮ್ಮ ನ್ಯೂಸ್ ಚಾನಲ್ ಮುಖಾಂತರ ಹೇಳಿ ನಿಮಗೇನು ಒತ್ತಡ ಇದೆ, ಅದ್ರದ್ದು ಸಮಸ್ಯೆನಾದರೂ ಬಗೆಹರಿದು ಹೋಗುತ್ತೆ. ನಿಮ್ಮದು ಏನು ತೊಂದರೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು, ನೀವು ಕೆಲಸ ಮಾಡೋಕ್ಕೆ ಬೇಜವಾಬ್ದಾರಿತನ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ನಿಮ್ಮ ಮೇಲೆ ಏನೋ ಒಂದು ಒತ್ತಡ ಇದೆ ಅಂತ. ಇಲ್ಲ ಅಂತ ಅಂದರೆ ನೀವು ಹೆದರಿ ಕೆಲಸ ಮಾಡ್ತಾ ಇಲ್ಲ ಅಂತ. ಇದನ್ನು ಮೂರು ಬಿಟ್ಟರೆ ಮತ್ತು ಬೇರೆ ಏನಿಲ್ಲ. ತಾವು ಈ PWD ಇಲಾಖೆದವರು ಈ ರಸ್ತೆಗಳು ಗುಂಡಿ ಬಿದ್ದು ಜನ ಆಕ್ಸಿಡೆಂಟಾಗಿ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಮಹಾನಗರ ಪಾಲಿಕೆ ಆಯುಕ್ತರೇ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು, ನೀವು ಸಹ ಈ ಫುಟ್ಪಾತ್ ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ರಿ. ಜನಗಳು, ಸಾರ್ವಜನಿಕರಿಗೆ ಓಡಾಡೋಕ್ಕೆ, ಸುಗಮವಾಗಿ ಓಡಾಟ ಮಾಡೋಕ್ಕೆ ತಾವುಗಳು ಅನುಕೂಲ ಮಾಡಿಕೊಡಿ. ಆಮೇಲೆ ಅದು ಪಾರ್ಕಿಂಗ್ ವ್ಯವಸ್ಥೆನೂ ಸರಿ ಹೋಗುತ್ತೆ, ಅಡ್ಡತಿಡ್ಡಿ ಗಾಡಿ ನಿಲ್ಲಿಸೋದು ಸರಿ ಹೋಗುತ್ತೆ. ತಾವು ಇದನ್ನು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತೀರ ಅಂತ ನಾವು ಸಹ ಭಾವಿಸಿದ್ದೀವಿ. ಮತ್ತೊಮ್ಮೆ ನಾವು ನಿಮಗೆ ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ, ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಹಾಗೂ ನಮ್ಮ ಸಂಸ್ಥಾಪಕರಾದ ಸೈಯದ್ ನೌಷಾದ್ ಇವರ ಕಡೆಯಿಂದನೂ ಸಹ ನಿಮಗೆ ನಾವು ಒಂದು ಮನವಿ ಮಾಡ್ತೀವಿ. ಇಲ್ಲಿ ಜನಗಳಿಗೆ ಏನು ತೊಂದರೆ ಆಗ್ತಾ ಇದೆ, ಕಷ್ಟ ಅನುಭವಿಸ್ತಾ ಇದ್ದಾರೆ ಈ ಫುಟ್ಪಾತ್ ಲಾಕ್ ಆಗಿ, ತಾವು ಈ ಕಡೆ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಆಗಿರುವಂತಹ ನ್ಯೂನತೆಗಳನ್ನು ತಾವು ಸರಿಪಡಿಸ್ತೀರಂತ ನಾವು ಭಾವಿಸಿದ್ದೀವಿ. ನಮಸ್ಕಾರ.